ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಪರಮ ಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕಿರಬೇಕು ಮೂಲಧನ ಅದು ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ, ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. 749ನೇ ಕಗ್ಗ. ಪರಮ ಲಾಭವನ್ನು ಗಳಿಸ್ಬೇಕು ಅಂತ ಅಂದರೆ, ಅಲ್ಟಿಮೇಟ್ ಲಾಭ ಗಳಿಸ್ಬೇಕು ಅಂತ ಅಂದರೆ, ಜೀವಿತ ವ್ಯಾಪಾರಕ್ಕೆ, ಈ ಬದುಕು ಅನ್ನೋ ವ್ಯಾಪಾರ ಇದೆಯಲ್ಲ, ಈ ವ್ಯಾಪಾರಕ್ಕೆ ಮೂಲಧನ ಯಾವುದು ಅಂತ ಅಂದರೆ ತತ್ವದೃಷ್ಟಿ, ಒಂದು ಫಿಲಸಾಫಿಕಲ್ ಔಟ್ಲುಕ್, ಸರಿ ತಪ್ಪುಗಳ ಸ್ಪಷ್ಟವಾದ ಅಂದಾಜು, ಅದು ಮೂಲಧನ ಅಂತೆ. ಬಂಡವಾಳ, ಚಿರಲಾಭ ಜಗದಾತ್ಮ ಲೀಲಾ ವಿಹಾರ, ಅದರಿಂದ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ರಿಟರ್ನ್ಸ್ ಬರುತ್ತಲ್ಲ, ಅದೇನಪ್ಪ ಅಂತ ಅಂದರೆ ಜಗದಾತ್ಮ ಲೀಲಾ ವಿಹಾರ. ಗಂಡ ಮಕ್ಕಳು, ಮನೆ ಸಂಸಾರ, ಫ್ರೆಂಡ್ಸು, ಅವ್ರ ಜೊತೆ ಎಲ್ಲ ಒಡನಾಟ, ಇದು ನಮ್ಮ ರೆಗ್ಯುಲರ್ ಇಂಟ್ರೆಸ್ಟ್, ತಿಂಗಳ ಬರುವಂಥ ಇಂಟ್ರೆಸ್ಟ್. ಮೂಲಧನ ತತ್ವದೃಷ್ಟಿ ಇದ್ದರೆ, ಅಂದರೆ ಒಳ್ಳೆಯತನ, ಒಳ್ಳೆಯವ್ರಿಗೆ ಸದಾ ಒಳ್ಳೆಯದನ್ನು ಮಾಡಬೇಕು, ಇದು ಕೆಟ್ಟದ್ದು ಇದನ್ನು ನಾನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನು ನಾನು ಮಾಡೋದಿಲ್ಲ, ಈ ಥರದ್ದು ಏನೋ ನಮ್ಮ ಎಥಿಕ್ಸ್ನ ಇಟ್ಕೊಳ್ಳುವಂಥದ್ದು ಬಂಡವಾಳ. ಲೀಲಾ ಜಗದಾತ್ಮದ ಲೀಲಾ ವಿಹಾರ ಸುಖ ಇದೆಯಲ್ಲ, ಗೆಳೆಯರ ಸುಖ, ಬಂಧುಗಳ ಸುಖ, ಮಕ್ಕಳ ಸುಖ, ತಂದೆ ತಾಯಿಗಳ ಸುಖ, ನಾವು ಮಾಡೋ ಕೆಲಸದಲ್ಲಿ ಸಿಗುವ ಸಕ್ಸಸ್ನ ಸುಖ, ಇವೆಲ್ಲ ಚಿರಲಾಭ, ರೆಗ್ಯುಲರ್ ರಿಟರ್ನ್ಸ್. ಇದರ ಮೇಲೆ ನಮಗೊಂದು ಬಡ್ಡಿನೂ ಸಿಗುತ್ತೆ. ಏನಪ್ಪ ಅದು ಅಂತ ಅಂದರೆ ಧರೆಯ ಸುಖ, ಈ ಪ್ರಕೃತಿ, ಸುತ್ತಮುತ್ತಲಿನ ಜಗತ್ತು, ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಇದೆಲ್ಲ ಮೇಲ್ ಬಡ್ಡಿ, ಅದ್ರ ಜೊತೆಗೆ ಎಕ್ಸ್ಟ್ರಾ ನಮಗೆ ಸಿಗುವಂಥದ್ದು, ಬೋನಸ್ ಬಡ್ಡಿ ಸಿಗುವಂಥದ್ದು. ಹಾಗಿದೆ ಈ ಜಗತ್ತು ಅಂತ. ಬಟ್ ಈ ಮೇಲಿನ ಬಡ್ಡಿ ಅಥವಾ ರೆಗ್ಯುಲರ್ ರಿಟರ್ನ್ಸ್, ನಮಗೆ ತಿಂಗಳ ಬರುವಂಥ ರಿಟರ್ನ್ಸ್, ಇದೆಲ್ಲ ಬರಬೇಕು ಅಂತ ಅಂದರೆ ಏನಿರಬೇಕು? ಮೂಲಧನ ಇರಬೇಕು, ಅಸಲು ಬಂಡವಾಳ ಇರಬೇಕು. ಅಲ್ಲಿಗೆ ಹೋತಾ ಆಗ್ಬಿಟ್ರೆ ಮಿಕ್ಕಿದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಇನ್ಯಾವುದು ದಕ್ಕೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಮೂಲಧನ ಯಾವುದು? ತತ್ವದೃಷ್ಟಿ. ನಮಗೆ ನಮ್ಮ ಸರಿ ತಪ್ಪುಗಳ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿದ್ಬಿಟ್ರೆ, ನಮ್ಮ ಲೈಫ್ ಸ್ಟೈಲ್ ಹೀಗಿರಬೇಕು, ನಾನು ಹೀಗೆ ಬದುಕ್ತೀನಿ ಅನ್ನುವ ಸ್ಪಷ್ಟತೆ ನಮಗೆ ಇದ್ದುಬಿಟ್ರೆ, ನಂತರದೆಲ್ಲ ಜಗದಾತ್ಮದ ಲೀಲಾ ವಿಹಾರ ಸುಖ ದಕ್ತಾ ಹೋಗುತ್ತೆ. ಅದರ ಮೇಲೆ ಬಡ್ಡಿಯಾಗಿ ನಮಗೆ ಈ ಧರೆಯ ಸುಖ ಸಿಗ್ತಾ ಹೋಗುತ್ತೆ. ಇಲ್ಲಿರೋ ರಿಸೋರ್ಸಸ್ ನಮಗೆ ದಕ್ತಾ ಹೋಗುತ್ತೆ. ಅದನ್ನು ಅನುಭವಿಸುವ ಶಕ್ತಿಯನ್ನು ನಾವು ಹೊಂದಿರ್ತೀವಿ, ಅದನ್ನು ಅಪ್ರಿಷಿಯೇಟ್ ಮಾಡುವಂತಹ ಸಾಮರ್ಥ್ಯವನ್ನು ನಾವು ಹೊಂದಿರ್ತೀವಿ. ಆದ್ದರಿಂದ ಮೂಲಧನ ಬಹಳ ಇಂಪಾರ್ಟೆಂಟು. ನಾವು ಹೂಡುವ ಬಂಡವಾಳ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ತತ್ವದೃಷ್ಟಿ, ಸರಿ ತಪ್ಪುಗಳ ಗಣನೆ. ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಇನ್ನು ರಿಟರ್ನ್ಸು, ಬಡ್ಡಿ ಬರೋದು ಯಾವುದೂ ತಪ್ಪೋದಿಲ್ಲ. ನಮಗೆಲ್ಲರಿಗೂ ಸರಿಯಾದ ಚಿರಲಾಭ ದೊರೀಲಿ, ಸರಿಯಾದ ಆಪ್ಟಾದಂತಹ ಬಡ್ಡಿ ಸಿಗಲಿ, ಬೇಕಾದಷ್ಟು ಮೇಲ್ ಬಡ್ಡಿ ದಕ್ತಾ ಹೋಗಲಿ, ಬದುಕು ಸುಂದರವಾಗ್ತಾ ಹೋಗಲಿ. ಮೂಲಧನವನ್ನು ನಾವು ಕಾಪಿಟ್ಟುಕೊಳ್ಳೋಣ, ರಕ್ಷಿಸಿಟ್ಟುಕೊಳ್ಳೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.